ಟೆಕ್ ಗರ್ಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಾಂಸ್ಕೃತಿಕ ಕನ್ನಡ. ಹಂಪ ನಾಗರಾಜಯ್ಯರವರು ಬರೆದಿರುವ ಕರ್ನಾಟಕ ಸಂಸ್ಕೃತಿ. ಮೊದಲನೇ ಪ್ರಶ್ನೆ, ಹಂಪನವರು ಬರೆದಿರುವ ಕರ್ನಾಟಕ ಸಂಸ್ಕೃತಿ ಲೇಖನ ಯಾವ ವಿಷಯದ ಕುರಿತಾಗಿದೆ? ಉತ್ತರ, ಕರ್ನಾಟಕ ಸಂಸ್ಕೃತಿ. ಎರಡನೇ ಪ್ರಶ್ನೆ, ಕಬ್ಬಿಗರ ಕಾವ್ಯ ಕೃತಿಯ ಕರ್ತೃ ಯಾರು? ಉತ್ತರ, ಆಂಡಯ್ಯ ಕವಿ. ಮೂರನೇ ಪ್ರಶ್ನೆ, ದಕ್ಷಿಣದ ಕಾವೇರಿಯಿಂದ ಉತ್ತರದ ಗೋದಾವರಿ ನದಿಯವರೆಗೆ ಕನ್ನಡ ನಾಡು ವಿಸ್ತಾರವಾಗಿತ್ತು ಎಂದು ಯಾವ ಕೃತಿಯಲ್ಲಿ ವಿವರಿಸಲಾಗಿದೆ? ಉತ್ತರ, ಕವಿರಾಜ ಮಾರ್ಗ. ನಾಲ್ಕನೇ ಪ್ರಶ್ನೆ, ತ್ಯಾಗದ ಭೋಗದಕ್ಕರದ ಗೇಯದ ಎನ್ನುತ್ತಾ ಜೀವನ ರಸಿಕತೆಯ ಆದರ್ಶವನ್ನು 1000 ವರ್ಷಗಳ ಹಿಂದೆ ಸಾರಿದ ಕವಿ ಯಾರು? ಉತ್ತರ, ಆದಿಕವಿ ಪಂಪ. ಐದನೇ ಪ್ರಶ್ನೆ, ಹಂಪನ ಅವರ ಪೂರ್ಣ ಹೆಸರೇನು? ಹಂಪ ನಾಗರಾಜಯ್ಯ. ಹಂಪನ ಅವರ ಊರು ಯಾವುದು? ಹಂಪಸಂದ್ರ. ಏಳನೇ ಪ್ರಶ್ನೆ, ಹಂಪನ ಅವರು ಎಷ್ಟರಲ್ಲಿ ಜನಿಸಿದರು? 1936. ಕರ್ನಾಟಕ ಸಂಸ್ಕೃತಿ ಲೇಖನದ ಲೇಖಕರು ಯಾರು? ಹಂಪ ನಾಗರಾಜಯ್ಯ. ಕಬ್ಬಿಗರ ಕಾವ್ಯ ಇದರ ಕರ್ತೃ ಯಾರು? ಉತ್ತರ, ಆಂಡಯ್ಯ. ಧರ್ಮ ಸಹಿಷ್ಣುತೆ ಬಗ್ಗೆ ಹೇಳುವ ಶಾಸನ ಯಾವುದು? ಉತ್ತರ, ಬೇಲೂರು. 1368ರಲ್ಲಿ ಯಾವ ಎರಡು ಧರ್ಮದ ನಡುವೆ ವಿರಸ ಉಂಟಾಗಿತ್ತು? ಜೈನ ವೈಷ್ಣವ. 12ನೇ ಪ್ರಶ್ನೆ, ಬುಕ್ಕರಾಯನ ಕಾಲ ಯಾವುದು? 1368. ವಿಜಯನಗರ ಕಾಲದಲ್ಲಿ ಧರ್ಮ ಸಮನ್ವಯವನ್ನು ಕಾಪಾಡಿದ ರಾಜ ಯಾರು? ಬುಕ್ಕರಾಯ. 14ನೇ ಪ್ರಶ್ನೆ, ನಮ್ಮ ಸಾಹಿತ್ಯ, ನೃತ್ಯ, ಸಂಗೀತ, ಶಿಲ್ಪ ಮೊದಲಾದ ಎಲ್ಲ ಕಲೆಗಳಿಗೂ ಡ್ಯಾಶ್ ಮೂಲ ಪ್ರೇರಣೆ ಮತ್ತು ವಸ್ತು? ಧರ್ಮ. ಕನ್ನಡ ನಾಡಿನ ಶಾಸನಗಳು ಮುಕ್ಕಾಲು ಪಾಲು ಯಾವುದರ ವಿವರಣೆ ಮತ್ತು ಪ್ರಶಸ್ತಿಗೆ ಮೀಸಲಾಗಿದೆ? ದಾನ. ಹಸಿವಾದರೆ ಊರೊಳಗೆ ಭಿಕ್ಷಾನ್ನ ಉಂಟು, ತೃಷೆಯಾದರೆ ಕರೆಬಾವಿ ಹಳ್ಳಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು. ಈ ವಚನವನ್ನು ಹೇಳುವವರು ಯಾರು? ಅಕ್ಕ ಮಹಾದೇವಿ. ಯುದ್ಧದಲ್ಲಿ ಗೆದ್ದು ಬಂದರೆ ಕೀರ್ತಿ, ಸತ್ತರೆ ಡ್ಯಾಶ್ ಸ್ವರ್ಗ. ಪಲವು ನಾಲಿಗೆಯುಳ್ಳವಂ ಬಗೆವೊಡೆಂದುಂ ಬಣ್ಣಿಸಲ್ಕಾರನ ಎಂದು ಆಂಡಯ್ಯ ಕವಿ ಡ್ಯಾಶ್ ಕಾವ್ಯದಲ್ಲಿ ಕನ್ನಡ ನಾಡನ್ನು ವರ್ಣಿಸಿದ್ದಾನೆ? ಕಬ್ಬಿಗರ ಕಾವ್ಯ. ಭೈಷಜ್ಯ ಸಮಾನಾರ್ಥ ಪದ, ಔಷಧಿ. ಅರಸನಿಗೆ ಗಂಡು ಮಗುವಾದರೆ ಡ್ಯಾಶ್ ಕೊಟ್ಟು ಒಬ್ಬ ಪ್ರಾಣ ಬಿಟ್ಟಿದ್ದುಂಟು, ಸಿಡಿತಲೆ. ತನ್ನ ಒಡೆಯನೊಡನೆ ತಾನೂ ಸಾಯುವೆನೆಂದು ಪ್ರಮಾಣ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವವರಿಗೆ ಡ್ಯಾಶ್ ಎನ್ನುವರು? ಉತ್ತರ, ವೇಳವಡಿಜ. ಒಡೆಯನ ಹೆಣದ ಮೇಲೆ ತನ್ನನ್ನು ಹುಗಿಸಿಕೊಂಡು ಡ್ಯಾಶ್ ಆದವರ ಉಲ್ಲೇಖವಿದೆ? ಕೋಳ್ಗಂಟೆ. ಒಡೆಯನ ಮರಣವಾದೊಡನೆ ಬೆಂಕಿಗೆ ಬಿದ್ದು ಪ್ರಾಣತ್ಯಾಗ ಮಾಡುತ್ತಿದ್ದವರು ಯಾವ ಪ್ರಮಾಣವನ್ನು ತೆಗೆದುಕೊಂಡವರು? ಗರುಡ. ಕವಿರಾಜ ಮಾರ್ಗದ ಕಾಲಘಟ್ಟ ಯಾವುದು? ಉತ್ತರ, 9ನೇ ಶತಮಾನ. ಕವಿರಾಜ ಮಾರ್ಗದಲ್ಲಿ ಡ್ಯಾಶ್ ಅವರನ್ನು ಕುರಿತು ವರ್ಣಿಸಲಾಗಿದೆ? ಉತ್ತರ, ಕನ್ನಡಿಗರು. ಕುರಿತೊದೆದೆಯುಂ ಕಾವ್ಯಪ್ರಯೋಗ ಪರಿಣತ ಮತಿಗಳು. ಈ ಸಾಲು ಯಾವ ಕಾವ್ಯದಲ್ಲಿ ಕಂಡುಬರುತ್ತದೆ? ಉತ್ತರ, ಕವಿರಾಜ ಮಾರ್ಗ. ಶಾಸನ ಮತ್ತು ಸಾಹಿತ್ಯದಲ್ಲಿ ಎತ್ತಿ ಹಿಡಿದ ಜೀವನ ಮೌಲ್ಯಗಳು ಯಾವುವು? ಉತ್ತರ, ಸತ್ಯ, ಶೌರ್ಯ, ವೀರ, ದಾನ. ತ್ಯಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯ ನಂಪಿನಿಂಪುಗಳ್ಗೆ ಆಗರವಾದ ಮಾನಸರ್. ಈ ಸಾಲನ್ನು ಹೇಳಿದವರು ಯಾರು? ಉತ್ತರ, ಪಂಪ. ಭರತೇಶ ವೈಭವ ಕೃತಿಯ ಕರ್ತೃ ಯಾರು? ಉತ್ತರ, ರತ್ನಾಕರವರ್ಣಿ. ಹಗೆ ಪದದ ಅರ್ಥವೇನು? ಉತ್ತರ, ಶತ್ರು. ಕಾಳಗ ಪದದ ಅರ್ಥವೇನು? ಯುದ್ಧ.
ಪರಿಸರ ಪರಂಪರೆ ಹಾಗೂ ಪ್ರತ್ಯಕ್ಷ ಜೀವನದ ಅನೇಕ ಸಂಸ್ಕಾರಗಳ ಮೂಲಕ ಮನುಷ್ಯನ ಅಂತರಂಗ ಪಡೆಯುವ ಪರಿಪಕ್ವತೆಯನ್ನು ಡ್ಯಾಶ್ ಎನ್ನಬಹುದು. ಸಂಸ್ಕೃತಿ. ಜಿ. ವೆಂಕಟಸುಬ್ಬಯ್ಯ ಅವರು ಈ ಪುಸ್ತಕದಲ್ಲಿ ಬರೆದಿರುವ ಲೇಖನ ಯಾವುದು? ಕರ್ನಾಟಕ ಏಕೀಕರಣ ಒಂದು ಅಪೂರ್ವ ಚರಿತ್ರೆ. ಜಿ. ವೆಂಕಟಸುಬ್ಬಯ್ಯ ಅವರು ಜನಿಸಿದ ಕಾಲ ಯಾವುದು? 1913. ಈ ಲೇಖನದಲ್ಲಿ ವಿವರಿಸುವಂತೆ ಕರ್ನಾಟಕ ಸಂಸ್ಕೃತಿಯ ಸಾರವನ್ನು ಜನತೆಯ ಬಳಿಗೆ ಕೊಂಡೊಯ್ಯುವ ಹರಿಕಾರರು ಯಾರಾಗಿದ್ದಾರೆ? ಕೀರ್ತನಕಾರರು. ರತ್ನಾಕರ ವರ್ಣಿಯ ಕೃತಿ ಯಾವುದು? ಭರತೇಶ ವೈಭವ. ಕರ್ನಾಟಕ ಏಕೀಕರಣ ಒಂದು ಅಪೂರ್ವ ಚರಿತ್ರೆ. ಇಗೋ ಕನ್ನಡ ಗ್ರಂಥದ ಲೇಖಕರು ಯಾರು? ಜಿ. ವೆಂಕಟಸುಬ್ಬಯ್ಯ. ವಿದ್ಯಾವರ್ತಕ ಸಂಘ ಎಲ್ಲಿ ಸ್ಥಾಪನೆಯಾಯಿತು? ಉತ್ತರ: ಧಾರವಾಡ. ಇವರಲ್ಲಿ ಯಾರು ಏಕೀಕರಣ ಚಳುವಳಿಯಲ್ಲಿ ನೇರವಾಗಿ ಭಾಗವಹಿಸಿದ್ದರು? ಜಿ. ವೆಂಕಟಸುಬ್ಬಯ್ಯ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತು? ಉತ್ತರ: ಹಂಪಿ. ಬೇಲೂರು ಯಾವ ಜಿಲ್ಲೆಯಲ್ಲಿದೆ? ಉತ್ತರ: ಹಾಸನ. 1955ರಲ್ಲಿ ರಾಯಚೂರಿನಲ್ಲಿ ನಡೆದ ಪ್ರಮುಖ ಸಮ್ಮೇಳನ ಯಾವುದು? ಕನ್ನಡ ಸಾಹಿತ್ಯ ಸಮ್ಮೇಳನ. ಏಕೀಕರಣ ಚಳುವಳಿ ವೆಂಕಟಸುಬ್ಬಯ್ಯನವರ ಹೇಳುವಂತೆ ಯಾವಾಗ ಪ್ರಾರಂಭವಾಯಿತು? 1890. ನಿಘಂಟು ರಚನಾ ಶಾಸ್ತ್ರ ಗ್ರಂಥದ ರಚನೆಕಾರರು ಯಾರು? ಜಿ. ವೆಂಕಟಸುಬ್ಬಯ್ಯ. ಜಿ. ವೆಂಕಟಸುಬ್ಬಯ್ಯ ಅವರ ಲೇಖನ ಯಾವುದು? ಕರ್ನಾಟಕದ ಏಕೀಕರಣ. ಜಿ. ವೆಂಕಟಸುಬ್ಬಯ್ಯ ಅವರ ಕಾಲ ಯಾವುದು? 1913. ಜಿ. ವೆಂಕಟಸುಬ್ಬಯ್ಯ ಅವರ ಹುಟ್ಟೂರು ಯಾವುದು? ಉತ್ತರ: ಗಂಜಾಂ. ಕದಂಬರು ಭಾರತದ ಯಾವ ಭಾಗದ ಪ್ರದೇಶವನ್ನು ಆಳಿದರು? ಉತ್ತರ: ಕದಂಬರು ಎಷ್ಟು ಶತಮಾನ ಕರ್ನಾಟಕವನ್ನು ಆಳಿದರು? ಸುಮಾರು 2ನೇ ಶತಮಾನ. ಕದಂಬರ ಕಾಲದಲ್ಲಿ ಕರ್ನಾಟಕದ ದಕ್ಷಿಣ ಭಾಗವನ್ನು ಆಳ್ವಿಕೆ ಮಾಡಿದವರು ಯಾರು? ಗಂಗರು. ಸುಮಾರು 1800ರಲ್ಲಿ ಬಳ್ಳಾರಿ ಜಿಲ್ಲೆಯ ಕಲೆಕ್ಟರ್ ಆಗಿದ್ದವರು ಯಾರು? ಥಾಮಸ್ ಮನ್ರೋ. ಕರ್ನಾಟಕ ಏಕೀಕರಣದ ಅಭಿಪ್ರಾಯವನ್ನು ಬ್ರಿಟಿಷರಿಗೆ ಮೊದಲು ತಿಳಿಸಿದ ವ್ಯಕ್ತಿ ಯಾರು? ಥಾಮಸ್ ಮನ್ರೋ. ಯಾರ ಪ್ರಯತ್ನದಿಂದ ಕರ್ನಾಟಕದಲ್ಲಿ ವಿದ್ಯಾವರ್ಧಕ ಸಂಘವು ಸ್ಥಾಪನೆಯಾಯಿತು? ಉತ್ತರ: ರಾ. ಹ. ದೇಶಪಾಂಡೆ. ವಿದ್ಯಾವರ್ಧಕ ಸಂಘವು ಎಷ್ಟರಲ್ಲಿ ಸ್ಥಾಪನೆಯಾಯಿತು? ಉತ್ತರ: 1990. ವಿದ್ಯಾವರ್ಧಕ ಸಂಘವು ಎಲ್ಲಿ ಸ್ಥಾಪನೆಯಾಯಿತು? ಉತ್ತರ: ಧಾರವಾಡ. ವಿದ್ಯಾವರ್ಧಕ ಸಂಘವು ಯಾವ ಕಾರಣಕ್ಕಾಗಿ ಸ್ಥಾಪನೆಯಾಯಿತು? ಕರ್ನಾಟಕದ ಏಕೀಕರಣ. ಗ್ರಂಥಕರ್ತರ ಸಮ್ಮೇಳನವು ಎಷ್ಟರಲ್ಲಿ ನಡೆಯಿತು? ಉತ್ತರ: 1907. ಆಲೂರು ವೆಂಕಟರಾಯರು ರಚಿಸಿದ ಕೃತಿ ಯಾವುದು? ಉತ್ತರ: ಕರ್ನಾಟಕ ಗತವೈಭವ. ಕರ್ನಾಟಕ ಏಕೀಕರಣದ ಉದ್ದಕ್ಕೂ ಕಾಣುವ ಹೆಸರು ಯಾವುದು? ಉತ್ತರ: ಆಲೂರು ವೆಂಕಟರಾಯರು. 1920ರಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ಎಲ್ಲಿ ನಡೆಯಿತು? ಉತ್ತರ: ನಾಗಪುರ. 1955ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಎಲ್ಲಿ ನಡೆಯಿತು? ಉತ್ತರ: ರಾಯಚೂರು. 1955ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಅಧ್ಯಕ್ಷರು ಯಾರು? ಉತ್ತರ: ಶ್ರೀರಂಗರು. ಆಡಳಿತ ಭಾಷೆಯಾಗಿ ಕನ್ನಡ. ಕರ್ನಾಟಕ ರಾಜ್ಯದ ಆಡಳಿತ ಭಾಷೆ ಯಾವುದು? ಉತ್ತರ: ಕನ್ನಡ. ಕನ್ನಡ ಭಾಷೆಗೆ ಎಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿದೆ? ಉತ್ತರ: 8. ಕರ್ನಾಟಕ ರಾಜ್ಯದ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಯಾವ ಭಾಷಾ ಸೂತ್ರ ಅಸ್ತಿತ್ವದಲ್ಲಿದೆ? ಉತ್ತರ: ತ್ರಿಭಾಷಾ. ಭಾಷೆಗೆ ಎಷ್ಟು ಪ್ರಮುಖ ಕೌಶಲ್ಯಗಳು ಇರುತ್ತದೆ? ಉತ್ತರ: 4. ಭಾಷೆಯನ್ನು ಗ್ರಹಿಸುವ ಮತ್ತು ಮಾತನಾಡುವ ಕೌಶಲ್ಯಗಳು ಯಾವುದಕ್ಕೆ ಸಂಬಂಧಿಸಿದ? ಸಂಭಾಷಣೆಗೆ. ಓದುವ ಮತ್ತು ಬರೆಯುವ ಕೌಶಲ್ಯಗಳು ಯಾವ ಭಾಷೆಗೆ ಇರುವುದಿಲ್ಲ? ಲಿಪಿ ಇಲ್ಲದ ಭಾಷೆಗಳಿಗೆ. ಆಡಳಿತ ಭಾಷೆ ಯಾವಾಗಲೂ ಡ್ಯಾಶ್ ಇರಬೇಕು? ಉತ್ತರ: ಸರಳ ಮತ್ತು ಸ್ಪಷ್ಟವಾಗಿ. ಜನರಾಡುವ ಭಾಷೆ ಆಡಳಿತ ಭಾಷೆಯಾದಾಗ ಆಡಳಿತವು ಡ್ಯಾಶ್ ಆಗಿರುತ್ತದೆ. ಪಾರದರ್ಶಕ. ಕನ್ನಡ ಭಾಷೆಯನ್ನು ಸುಮಾರು ಎಷ್ಟು ಜನರು
ಆಡುನುಡಿಗಾಗಿ ಬಳಸುತ್ತಾರೆ. ಸುಮಾರು 60 ದಶಲಕ್ಷ ಜನರು. ಕನ್ನಡ ಲಿಪಿಯು ಯಾವ ಲಿಪಿಯಿಂದ ರೂಪುಗೊಂಡಿದೆ? ಉತ್ತರ ಬ್ರಾಹ್ಮಿ. ಕನ್ನಡ ಭಾಷೆಗೆ ಎಷ್ಟು ವರ್ಷಗಳ ಚರಿತ್ರೆ ಇದೆ? ಉತ್ತರ 15,000. ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಎಂದು ಕರೆದವರು ಯಾರು? ಉತ್ತರ ವಿನೋಬಾ ಭಾವೆ. ನಮ್ಮ ಭಾರತೀಯ ಸಂವಿಧಾನ ಎಷ್ಟರಲ್ಲಿ ಜಾರಿಗೆ ಬಂದಿತು? 1950. ಸಂವಿಧಾನದ ಡ್ಯಾಶ್ ಅನುಚ್ಛೇದನ ಅನುಸಾರ ಆಯಾ ರಾಜ್ಯಗಳಲ್ಲಿ ಬಳಕೆಯಾಗುವ ಭಾಷೆಯನ್ನೇ ಆಡಳಿತ ಭಾಷೆಯಾಗಿ ತೀರ್ಮಾನಿಸಲಾಯಿತು. ಉತ್ತರ 343. ನಮ್ಮ ರಾಜ್ಯದಲ್ಲಿ ಡ್ಯಾಶ್ ಭಾಷಾಸೂತ್ರ ಬಳಕೆಯಲ್ಲಿದೆ? ಉತ್ತರ ತ್ರಿಭಾಷಾ. ಡ್ಯಾಶ್ರಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯದ ವಾದ ಮತ್ತು ತೀರ್ಪಿನ ಭಾಷೆ ಕನ್ನಡದಲ್ಲೇ ಇರಬೇಕೆಂದು ತೀರ್ಮಾನಿಸಲಾಗಿದೆ. 1974. ಡ್ಯಾಶ್ರಲ್ಲಿ ಸಾರ್ವತ್ರಿಕ ನ್ಯಾಯಾಲಯಗಳ ತೀರ್ಪಿನ ಭಾಷೆ ಕನ್ನಡವೇ ಆಗಿರಬೇಕೆಂದು ಅಂತಿಮ ಆಜ್ಞೆ ಹೊರಡಿಸಲಾಗಿದೆ. ಉತ್ತರ 1980. ಲಿಪಿಯುಳ್ಳ ಭಾಷೆಯು ಎಷ್ಟು ಕೌಶಲ್ಯಗಳನ್ನು ಹೊಂದಿರುತ್ತದೆ? ಉತ್ತರ 4. ಲಿಪಿ ಇರದ ಭಾಷೆಯು ಎಷ್ಟು ಕೌಶಲ್ಯಗಳನ್ನು ಹೊಂದಿರುತ್ತದೆ? ಉತ್ತರ 2. ಕಾವ್ಯಭಾಗ. ಆಧುನಿಕ ಪೂರ್ವ. ವಚನ ಸಾಹಿತ್ಯ. ವಚನ ಸಾಹಿತ್ಯದ ಕಾಲಘಟ್ಟ ಯಾವುದು? 12ನೇ ಶತಮಾನ. ವಚನಕಾರರು ಸಾರಿದ ಸಮಾನತೆಯ ತತ್ವ ಯಾವುದು? ಸಾಮಾಜಿಕ ಸಮಾನತೆ. ಸುಂಕಕ್ಕೆ ಹೆದರಿ ಹರಿದ ಗೋಣಿಯಲ್ಲಿ ಡ್ಯಾಶ್ ತುಂಬಿದೆ? ಉತ್ತರ ಭತ್ತ. ಜೇಡರ ದಾಸಿಮಯ್ಯನ ಅಂಕಿತನಾಮ ಯಾವುದು? ಉತ್ತರ ರಾಮನಾಥ. ಇರುಳು ಪದದ ಅರ್ಥವೇನು? ಉತ್ತರ ರಾತ್ರಿ. ಗುಲ್ಬರ್ಗ ಜಿಲ್ಲೆಯ ಸುರಾಪುರ ತಾಲೂಕಿನ ಮುದನೂರು ಡ್ಯಾಶ್ ರವರ ಜನ್ಮಸ್ಥಳ. ಜೇಡರ ದಾಸಿಮಯ್ಯ. ಸುಂಕ ಪದದ ಅರ್ಥವೇನು? ತೆರಿಗೆ. ರಾಮನಾಥ ಯಾರ ಅಂಕಿತನಾಮ? ಉತ್ತರ ಜೇಡರ ದಾಸಿಮಯ್ಯ. ಜೇಡರ ದಾಸಿಮಯ್ಯರವರ ಕಾಯಕ ಯಾವುದು? ಉತ್ತರ ನೇಯ್ಗೆ. ಪಾಲುರಿಕೆ ಸೋಮಥ ಪುಸ್ತಕದಲ್ಲಿ ಯಾರ ವೃತ್ತಾಂಶವಿದೆ? ಜೇಡರ ದಾಸಿಮಯ್ಯ. ಸರಿಯಾದ ವ್ಯಾಖ್ಯೆಯನ್ನು ಗುರುತಿಸಿ. ಅಳಿಮನದವನ ಭಕ್ತಿ ಇಂತಾಯಿತ್ತು ರಾಮನಾಥ. ಅಲ್ಲಮಪ್ರಭು ರವರ ಅಂಕಿತನಾಮ ಯಾವುದು? ಉತ್ತರ ಗುಹೇಶ್ವರ. ಅಂಜಿ ಪದದ ಅರ್ಥವೇನು? ಉತ್ತರ ಭಯ. ಕಳ್ಳಗಂಜಿ ಡ್ಯಾಶ್ ಹೊಕ್ಕಡೆ ಹುಲಿ ತೆಂಬುದ ಮಾಬುದೆ? ಉತ್ತರ ಕಾಡು. ಹುಲಿಗಂಜಿ ಹೊತ್ತವ ಹೊಕ್ಕಡೆ ಡ್ಯಾಶ್ ತೆಂಬುವ ಮಾಪುದೆ? ಉತ್ತರ ಸರ್ಪ. ಕಾಲಕ್ಕಂಜಿ ಭಕ್ತನಾದಡೆ ಡ್ಯಾಶ್ ತೆಂಬುದ ಮಾಪುದೆ? ಉತ್ತರ ಕರ್ಮ. ಅಲ್ಲಮಪ್ರಭುರವರ ಗುರು ಡ್ಯಾಶ್ ಅನಿಮಿಷ ಯೋಗಿ. ಶೂನ್ಯ ಸಂಪಾದನೆ ಕೃತಿಯ ಕೇಂದ್ರ ಬಿಂದು ಯಾರು? ಅಲ್ಲಮಪ್ರಭು. ಅನುಭವ ಮಂಟಪದ ಅಧ್ಯಕ್ಷರು ಯಾರು? ಅಲ್ಲಮಪ್ರಭು. ಸರಿಯಾದ ವಾಕ್ಯವನ್ನು ಗುರುತಿಸಿ. ವೇಷಡಂಬಕರ ನಾನೇನೆಂಬ ಗುಹೇಶ್ವರ. ಬಸವಣ್ಣನವರ ಅಂಕಿತನಾಮ ಯಾವುದು? ಉತ್ತರ ಕೂಡಲ ಸಂಗಮ ದೇವ. ಕರಿ ಪದದ ಅರ್ಥವೇನು? ಆನೆ. ಕರಿಘನ ಡ್ಯಾಶ್ ಕಿರಿದೆನ್ನಬಹುದೆ ಬಾರದಯ್ಯ. ಅಂಕುಶ ಡ್ಯಾಶ್ ಘನ ವಜ್ರ ಕಿರಿದೆನ್ನಬಹುದೆ ಬಾರದಯ್ಯ. ಗಿರಿ. ತಮಂದ ಘನ ಜ್ಯೋತಿ ಡ್ಯಾಶ್ ಬಾರದಯ್ಯ. ಹಿರಿದು. ಬಿಜಾಪುರ ಜಿಲ್ಲೆಯ ಡ್ಯಾಶ್ ಬಸವಣ್ಣನವರ ಜನ್ಮಸ್ಥಳ. ಬಸವನ ಬಾಗೇವಾಡಿ. ಸರಿಯಾದ ವಾಕ್ಯವನ್ನು ಗುರುತಿಸಿ. ಮರಹು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ದೇವ. ಅಕ್ಕ ಮಹಾದೇವಿಯ ಜನ್ಮಸ್ಥಳ ಯಾವುದು? ಉಡುತ್ತಡಿ. ಕನ್ನಡದ ಮೊದಲ ಕವಯತ್ರಿ ಯಾರು? ಅಕ್ಕ ಮಹಾದೇವಿ. ಯೋಗಾಂಗ ತ್ರಿವಿಧಿ ಕೃತಿಯ ಕರ್ತೃ ಯಾರು? ಅಕ್ಕ ಮಹಾದೇವಿ. ಅಕ್ಕ ಮಹಾದೇವಿಯ ಅಂಕಿತನಾಮ ಯಾವುದು? ಚನ್ನಮಲ್ಲಿಕಾರ್ಜುನ. ಗೂಗೆ ಎಂದರೆ ಯಾರು? ಗೂಬೆ.
ರವಿ ಪದದ ಸಮಾನಾರ್ಥ ಪದ ಯಾವುದು? ಸೂರ್ಯ. ಶಶಿ ಪದದ ಅರ್ಥವೇನು? ಚಂದ್ರ. ಗೂಗೆ ಕಣ್ಣ ಕಾಣಲರಿಯದೆ ರವಿಯ ಬೈವದು, ಕಾಗೆ ಕಣ್ಣ ಕಾಣಲರಿಯದೆ ಶಶಿಯ ಬೈವದು. ಕುರುಡ ಡ್ಯಾಶ್ ಕಾಣಲಾರದೆ ಕನ್ನಡಿಯ ಬೈವನು, ಕಣ್ಣು. ಸರಿಯಾದ ವಾಕ್ಯವನ್ನು ಗುರುತಿಸಿ. ಇವರ ಮಾತೆಲ್ಲವೂ ಸಹಜವೇ. ಮಾರಯ್ಯ ಕಾಯಕ ಯಾವುದು? ಅಕ್ಕಿ ಆಯುವುದು. ಮಾರಯ್ಯನ ಅಂಕಿತನಾಮ ಯಾವುದು? ಅಮರೇಶ್ವರಲಿಂಗ. ಮಾಯನ ಊರು ಯಾವುದು? ಅಮುಗೇಶ್ವರ. ಕಾಯಕ ಪದದ ಅರ್ಥವೇನು? ಕೆಲಸ. ಕಾಯಕದಲ್ಲಿ ನಿರತನಾದಡೆ ಡ್ಯಾಶ್ ದರ್ಶನವಾದರೂ ಮರೆಯಬೇಕು. ಉತ್ತರ ಗುರು. ಕಾಯಕದಲ್ಲಿ ನಿರತನಾದಡೆ ಪೂಜೆಯ ಡ್ಯಾಶ್ ಪೂಜೆಯಾದರೂ ಮರೆಯಬೇಕು. ಲಿಂಗ. ಕಾಯಕದಲ್ಲಿ ನಿರತನಾದಡೆ ಡ್ಯಾಶ್ ಮುಂದೆ ನಿಂತಿದ್ದಳು ಹಂಗಮ ಹರಿಯಬೇಕು. ಉತ್ತರ ಜಂಗಮ. ಕಾಯಕವೇ ಕೈಲಾಸ. ಸರಿಯಾದ ವಾಕ್ಯವನ್ನು ಗುರುತಿಸಿ. ಅಮರೇಶ್ವರ ಲಿಂಗವಾಯಿತಾದಳು ಕಾಯಕದೊಳಗೂ. ಲಕ್ಕಮ್ಮನ ಕಾಯಕ ಯಾವುದು? ಉತ್ತರ ಅಕ್ಕಿ ಆಯುವುದು. ಆಯ್ದಕ್ಕಿ ಲಕ್ಕಮ್ಮನ ಅಂಕಿತನಾಮ ಯಾವುದು? ಉತ್ತರ ಮಾರಯ್ಯ ಪ್ರಿಯ ಅಮುಗೇಶ್ವರ ಲಿಂಗ. ಡ್ಯಾಶ್ಗೆ ಬಡತನವಲ್ಲದೆ ಮನಕ್ಕೆ ಬಡತನ ಉಂಟೆ? ಅಂಗಕ್ಕೆ. ಸತ್ಯರಿಗೆ ಡ್ಯಾಶ್ ಇಲ್ಲ, ದುಷ್ಕರ್ಮವಿಲ್ಲ. ಗುಹೇಶ್ವರ ಇದು ಯಾರ ಅಂಕಿತನಾಮ? ಅಲ್ಲಮ ಪ್ರಭು. ಕೀರ್ತನೆಗಳು. ಅದರಿದೇನು ಫಲ, ಇದರಿಂದೇನು ಫಲ. ಕೀರ್ತನೆಯ ರಚನಕಾರರು ಯಾರು? ಪುರಂದರದಾಸರು. ಪುರಂದರದಾಸರ ಅಂಕಿತನಾಮ ಯಾವುದು? ಪುರಂದರ ವಿಠಲ. ಯಾರನ್ನು ನೆನೆಯಬೇಕೆಂದು ಪುರಂದರದಾಸರು ಹೇಳಿದ್ದಾರೆ? ಪುರಂದರ ವಿಠಲ. ಹೃದಯದ ಡ್ಯಾಶ್ ತೊಳೆಯಲಾರದೆ ವ್ಯರ್ಥ. ಉತ್ತರ ಮಲ. ಉದಯಾಸ್ತಮಾನ ಡ್ಯಾಶ್ ಮುಳುಗುವರು. ಉತ್ತರ ನೀರೊಳು. ಹಲವು ಕಾಲ ಕಲ್ಲು ನೀರೊಳಗಿದ್ದರೇನು ಬಲು ನೆನೆದು ಡ್ಯಾಶ್ ಆಗುವುದೇ? ಅಮೃತಶಿಲೆ. ಮಲ ಪದದ ಅರ್ಥವೇನು? ಉತ್ತರ ಹೊಲಸು. ನಾಮ ಪದದ ಅರ್ಥವೇನು? ಹೆಸರು. ಧನ ಪದದ ಅರ್ಥವೇನು? ಉತ್ತರ ಹಣ. ತೊರೆಯೋಳು ಡ್ಯಾಶ್ ಧುರಿತ ಹೋಗುವುದೇ? ಉತ್ತರ ಮಿಂದರೆ. ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಉತ್ತರ ಪುರಂದರದಾಸರು. ಪುರಂದರದಾಸರ ಜನ್ಮಸ್ಥಳ ಯಾವುದು? ಉತ್ತರ ಪುರಂದರಗಡ. ಪುರಂದರದಾಸರು ಯಾರ ಶಿಷ್ಯರು? ಉತ್ತರ ವ್ಯಾಸರಾಯರು. ಸತಿ ಪದದ ಅರ್ಥವೇನು? ಉತ್ತರ ಹೆಂಡತಿ. ಮಿಂದು ಎಂದರೆ ಏನು? ಉತ್ತರ ಮುಳುಗು. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಕೀರ್ತನೆಯ ರಚನೆಕಾರರು ಯಾರು? ಉತ್ತರ ಕನಕದಾಸರು. ಅಡಿ ಪದದ ಅರ್ಥವೇನು? ಉತ್ತರ ಹೆಜ್ಜೆ. ವೃಕ್ಷ ಪದದ ಅರ್ಥವೇನು? ಉತ್ತರ ಮರ. ಜನನಿ ಪದದ ಅರ್ಥವೇನು? ತಾಯಿ. ಪವಳ ಪದದ ಅರ್ಥವೇನು? ಉತ್ತರ ಹವಳ. ಲತೆ ಪದದ ಅರ್ಥವೇನು? ಬಳ್ಳಿ. ಅಡವಿ ಪದದ ಅರ್ಥವೇನು? ಕಾಡು. ಕನಕದಾಸರ ಹುಟ್ಟೂರು ಯಾವುದು? ಬಾಡ. ಕನಕದಾಸರ ಮೂಲ ಹೆಸರೇನು? ತಿಮ್ಮಪ್ಪ. ರಾಮಧಾನ್ಯ ಚರಿತೆ ಈ ಕೃತಿಯ ಕರ್ತೃ ಯಾರು? ಕನಕದಾಸರು. ಕನಕದಾಸರು ಬರೆದ ಕೃತಿ ಯಾವುದು? ಮೋಹನ ತರಂಗಿಣಿ. ಹರಿಭಕ್ತ ಸಾರ ಇದು ಯಾರ ಕೃತಿ? ಕನಕದಾಸರು. ನಳಚರಿತೆ ಕೃತಿಯನ್ನು ಬರೆದವರು ಯಾರು? ಉತ್ತರ ಕನಕದಾಸರು. ಕನಕದಾಸರ ಅಂಕಿತನಾಮ ಯಾವುದು? ಆದಿಕೇಶವ. ಎಲ್ಲರನ್ನು ಸಲಹುವನು ಯಾರು? ಕಾಗಿನೆಲೆ ಆದಿಕೇಶವ. ಮಂಕುತಿಮ್ಮನ ಕಗ್ಗ ಡಿ.ವಿ. ಗುಂಡಪ್ಪರವರು ಬರೆದಿರುವುದು. ಮಂಕುತಿಮ್ಮನ ಕಗ್ಗ ಕೃತಿಯ ರಚನೆಕಾರರು ಯಾರು? ಡಿ.ವಿ.ಜಿ. ಡಿ.ವಿ.ಜಿಯವರು ಎಷ್ಟರಲ್ಲಿ ಜನಿಸಿದರು? 1887. ಡಿ.ವಿ.ಜಿಯವರ ಊರು ಯಾವುದು? ಮುಳುಬಾಗಿಲು.
ಉಮರನ ಒಸಗೆ ಇದು ಯಾರ ಕೃತಿ? DVG. ಆರದೋ ಜಗವೆಂದು ಡ್ಯಾಶ್ ಎಣಿಸದಿರು ಭೇದ. ನಗುವು ಸಹಜದ ಧರ್ಮ, ನಗಿಸುವುದು ಪರರ ಧರ್ಮ. ನಗುವ ನಗಿಸುವ ನಗಿಸಿ ಡ್ಯಾಶ್ ಬಾಳುವ ನಗುತ್ತ. ವಿಷ ಸರ್ಪಗಳಿಗೆ ಯಾವುದರ ಗೂಡು ಹುತ್ತವಾಗುವುದು? ಗೆದ್ದಲಿರುವೆ. ಕಣ ಕಣದಿ ಗೆದ್ದಲಿರುವೆಗಳು ಏನನ್ನು ಹೊರವು? ಸಕ್ಕರೆ. ದೀನ ದುರ್ಬಲರಿಗೆ ಏನಾಗಬೇಕೆಂದು DVG ಉದಾಹರಿಸಿದ್ದಾರೆ? ಬೆಲ್ಲ, ಸಕ್ಕರೆ. ಕಷ್ಟಗಳ ಮಳೆಯ ವಿಧಿ ಸುರಿಯುವಾಗ ಏನಾಗಬೇಕೆಂದು DVG ತಿಳಿಸಿದ್ದಾರೆ? ಕಲ್ಲು. ಎಲ್ಲರೊಳಗೆ ನಾವು ಏನಾಗಬೇಕೆಂದು DVG ತಿಳಿಸಿದ್ದಾರೆ? ಒಂದಾಗಬೇಕು. ಹುಲ್ಲಾಗು ಡ್ಯಾಶ್ ಬೆಟ್ಟದಡಿ. ಮನೆಗೆ ಡ್ಯಾಶ್ ಆಗು. ಉತ್ತರ ಮಲ್ಲಿಗೆ. ಹೊಸ ಚಿಗುರು ಡ್ಯಾಶ್ ಕೂಡಿರಲು ಮರಸೊಬಗು. ಉತ್ತರ ಹಳೆಬೇರು. ಹೊಸ ಯುಕ್ತಿ ಡ್ಯಾಶ್ ಒಡಗೂಡೆ ಧರ್ಮ. ಹಳೆ ತತ್ವ. ಡ್ಯಾಶ್ ವಾಕ್ಯದೊಡನೆ ವಿಜ್ಞಾನ ಕಲೆ ಮೇಳವಿಸೆ ಜಸವು ಜನಜೀವನಕ್ಕೆ. ಋಷಿ. ಕುರುಡು ಕಾಂಚನ. ದ.ರಾ. ಬೇಂದ್ರೆ. ಕುರುಡು ಕಾಂಚನ ಪದ್ಯದ ರಚನಾಕಾರರು ಯಾರು? ಬೇಂದ್ರೆ. ದ.ರಾ. ಬೇಂದ್ರೆಯವರ ಪೂರ್ಣ ಹೆಸರೇನು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದ.ರಾ. ಬೇಂದ್ರೆಯವರ ಕಾವ್ಯನಾಮ ಯಾವುದು? ಅಂಬಿಕಾತನಯ ದತ್ತ. ಬೇಂದ್ರೆಯವರ ಕಾಲ ಎಷ್ಟು? 1896. ಬೇಂದ್ರೆಯವರ ಊರು ಯಾವುದು? ಧಾರವಾಡ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು? ಬೇಂದ್ರೆ. ಬೇಂದ್ರೆಯವರಿಗೆ ಎಷ್ಟರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು? 1974. ಬೇಂದ್ರೆಯವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆಯಿತು? ಉತ್ತರ ನಾಲ್ಕು ತಂತಿ. ಕುರುಡು ಕಾಂಚನ ಪದ್ಯವನ್ನು ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ? ನಾಲ್ಕು ತಂತಿ. ಕುರುಡು ಕಾಂಚನ ಡ್ಯಾಶ್ ಇತ್ತು ಕುಣಿಯುತ್ತಲಿತ್ತು. ಕುರುಡು ಕಾಂಚನ ಯಾರನ್ನು ತುಳಿಯುತ್ತಲಿತ್ತು? ಕಾಲಿಗೆ ಬಿದ್ದವರು. ಯಾರ ಎಲುಬನ್ನು ಕಾಂಚನ ಕಿರುಹೆಜ್ಜೆಯಾಗಿ ಮಾಡಿಕೊಂಡಿದೆ? ಬಾಣಂತಿ. ಸಾಬಾಣ ಪದದ ಅರ್ಥವೇನು? ಸಾಬೂನು. ಶ್ರೀಮಂತರು ಹಾಕುವ ಜೋಮಲೆ ಯಾವುದರಿಂದ ಮಾಡಿದ್ದು? ಕಣ್ಣಿನ ಕವಡೆ. ಶ್ರೀಮಂತರು ಯಾರ ಕಣ್ಣಿನ ಕವಡೆಯನ್ನು ಜೋಮಾಲೆ ಮಾಡಿಕೊಂಡು ಹಾಕಿಕೊಳ್ಳುವರು? ಸಣ್ಣ ಕಂದಮ್ಮ. ಶ್ರೀಮಂತರು ಸಣ್ಣ ಕಂದಮ್ಮ ಕಣ್ಣಿನ ಕವಡೆಯನ್ನು ಏನು ಮಾಡಿಕೊಂಡು ಧರಿಸುತ್ತಿದ್ದರು? ಜೋಮಾಲೆ. ಕಾಂಚನವು ಬಡವರ ಕಣ್ಣೀರನ್ನು ಕುಡಿದು ಏನು ಮಾಡುತ್ತಿತ್ತು? ಉಧೋ ಉಧೋ ಎನ್ನುತ್ತಿತ್ತು. ಶ್ರೀಮಂತರ ಹಣೆಯಲ್ಲಿ ಯಾರ ಧೂಳಿಯ ಭಂಡಾರ ಇರುವುದು? ಕೂಲಿ ಕಂಬಳಿ. ಕಾಂಚನ ಗುಡಿಯಲ್ಲಿ ಯಾವ ಶಬ್ದ ಮಾಡುವುದು? ಗಣನ. ಕಾಂಚನ ಅಂಗಡಿಯಲ್ಲಿ ಯಾವ ಶಬ್ದ ಮಾಡುವುದು? ಝಣ ಝಣ. ಹೊಸಬಾಳಿನ ಗೀತೆ. ಹೊಸಬಾಳಿನ ಗೀತೆ ಕವನದ ರಚನಾಕಾರರು ಯಾರು? ಕುವೆಂಪು. ರಾಷ್ಟ್ರಕವಿ ಬಿರುದು ಯಾರಿಗೆ ದೊರಕಿತ್ತು? ಕುವೆಂಪು. ಕುವೆಂಪುರವರ ಪೂರ್ಣ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪುರವರ ಊರು ಯಾವುದು? ಕುಪ್ಪಳ್ಳಿ. ಕುವೆಂಪುರವರು ಎಷ್ಟರಲ್ಲಿ ಜನಿಸಿದರು? 1904. ಕುವೆಂಪುರವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? ಶ್ರೀರಾಮಾಯಣ ದರ್ಶನಂ. ವಿಪ್ಲವ ಪದದ ಅರ್ಥವೇನು? ಕ್ರಾಂತಿ. ನಾಕ ಪದದ ಅರ್ಥವೇನು? ಸ್ವರ್ಗ. ಕೇಲಿ ಪದದ ಅರ್ಥವೇನು? ಆಟ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂದು ಯಾವ ಯುಗವಾಣಿ ಘೋಷಿಸಿದೆ? ನವಯುಗ. ಕಾಳಿಯು ಯಾರನ್ನು ಸೀಳಿ ಬರುತಿಹಳು? ದಾನವರು. ದಾನವರನ್ನು ಯಾವ ಕಾಳಿ ಬರುತಿಹಳು? ಕ್ರಾಂತಿ. ಡಾಕ್ಟರ್ ವಿಶ್ವೇಶ್ವರಯ್ಯ ವ್ಯಕ್ತಿ ಮತ್ತು ಐತಿಹ್ಯ. ಬ್ರಿಟಿಷರು ವಿಶ್ವೇಶ್ವರಯ್ಯನವರಿಗೆ ನೀಡಿದ ಅತ್ಯುನ್ನತ ಪ್ರಶಸ್ತಿ ಯಾವುದು? ಸರ್. ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆಯನ್ನು ಏನೆಂದು ಆಚರಿಸಲಾಗುತ್ತದೆ? ಉತ್ತರ ಇಂಜಿನಿಯರ್ ದಿನ. ವಿಶ್ವೇಶ್ವರಯ್ಯನವರು ಹುಟ್ಟಿದ ವರ್ಷ ಯಾವುದು? 1861. ವಿಶ್ವೇಶ್ವರಯ್ಯನವರು ಯಾವ ಸಂಸ್ಥಾನದ
ದಿವಾನರಾಗಿದ್ದರು? ಉತ್ತರ ಮೈಸೂರು. ಎನ್ ಮೂರ್ತಿರಾವ್ ಅವರ ಪೂರ್ಣ ಹೆಸರೇನು? ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಡಾಕ್ಟರ್ ವಿಶ್ವೇಶ್ವರಯ್ಯ ವ್ಯಕ್ತಿ ಮತ್ತು ಐತಿಹ್ಯ. ಲೇಖನದ ಲೇಖಕರು ಯಾರು? ಎನ್ ಮೂರ್ತಿರಾವ್. ಮಂಡ್ಯ ಜಿಲ್ಲೆಯ ಸೌಂದರ್ಯದಲ್ಲಿ, ಅಲ್ಲಿಯ ಜನರ ಅಭ್ಯುದಯದಲ್ಲಿ ಜೀವಂತವಾಗಿರುವವರು ಯಾರು? ಉತ್ತರ ವಿಶ್ವೇಶ್ವರಯ್ಯ. ಕೃಷ್ಣರಾಜಸಾಗರವನ್ನು ಕಟ್ಟಿಸಿದವರು ಯಾರು? ಉತ್ತರ ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯನವರು ಎಷ್ಟರಲ್ಲಿ ದಿವಾನಗಿರಿಯನ್ನು ತ್ಯಜಿಸಿದರು? 1919. ನಮ್ಮ ಬಂಧುಗಳಲ್ಲಿ ಯಾರೊಬ್ಬರಿಗಾಗಲಿ ನೌಕರಿ ಕೊಡಬೇಕೆಂದು ನೀನು ಶಿಫಾರಸ್ಸು ಮಾಡಬಾರದು. ಮಾಡುವುದಿಲ್ಲವೆಂದು ಭರವಸೆ ಕೊಟ್ಟರೆ ದಿವಾನಗಿರಿಯನ್ನು ಒಪ್ಪಿಕೊಳ್ಳುತ್ತೇನೆ ಎಂದು ಹೇಳಿದವರು ಯಾರು? ವಿಶ್ವೇಶ್ವರಯ್ಯ. ವಿಶ್ವೇಶ್ವರಯ್ಯ ಅವರ ತವರೂರು ಯಾವುದು? ಮುದ್ದೇನಹಳ್ಳಿ. ವಿಶ್ವೇಶ್ವರಯ್ಯರವರಿಗೆ ಭಾರತ ಯಾವ ಪ್ರಶಸ್ತಿ ಲಭಿಸಿದೆ? ಭಾರತ ರತ್ನ. ಕರಕುಶಲ ಕಲೆಗಳು ಮತ್ತು ಪರಂಪರೆಯ ವಿಜ್ಞಾನ. ಕರಕುಶಲ ಕಲೆಗಳು ಮತ್ತು ಪರಂಪರೆಯ ವಿಜ್ಞಾನ ಲೇಖನದ ಲೇಖಕರು ಯಾರು? ಕರಿಗೌಡ ಬೀಚನಹಳ್ಳಿ. ಭಾರತೀಯ ನೇಕಾರರು ಡ್ಯಾಶ್ ಬಣ್ಣಗಳನ್ನು ಬಳಸಿ ಬಟ್ಟೆಗಳಿಗೆ ಬಣ್ಣ ಕಟ್ಟುವ ಕಲೆಯಲ್ಲಿ ನಿಷ್ಣಾತರಾಗಿದ್ದಾರೆ. ಪ್ರಕೃತಿ ದತ್ತ. ಬಣ್ಣಗಾರಿಕೆ ಎಂಬ ಹೆಸರು ಬಣ್ಣವನ್ನು ನಿಸರ್ಗದತ್ತವಾದ ಗಿಡಮೂಲಿಕೆ, ಖನಿಜಾಂಶಗಳು ಮತ್ತು ಡ್ಯಾಶ್ಗಳಿಂದ ಪಡೆದು ಬಣ್ಣ ಕಟ್ಟುವ ಕ್ರಿಯೆಯನ್ನು ಸೂಚಿಸುತ್ತದೆ. ಕ್ರಿಮಿಕೀಟ. ಡ್ಯಾಶ್ದ ಲಕ್ಷಣಗಳನ್ನು ನೇರಳೆ, ನೀಲಿ, ಹಸಿರು ಬಣ್ಣಗಳನ್ನು ಪಡೆಯಲು ಮಧ್ಯವರ್ತಿ ವಸ್ತುವನ್ನಾಗಿ ಬಳಸಲಾಗುತ್ತದೆ. ಉತ್ತರ ಕಬ್ಬಿಣ. ಭಾರತದ ಕೆಲವು ನೇಕಾರು ಚಿಂದಿ ಬಟ್ಟೆಯ ಕಂಬಳಿಗಳನ್ನು ತಮ್ಮ ಮಗ್ಗಗಳಲ್ಲಿ ನೇಯುವರು. ದಕ್ಷಿಣ. ಕರಕುಶಲ ಕಲೆಗಳಿಗೆ ಪೆಟ್ಟು ಬಿದ್ದಿದ್ದು ಯಾವುದರಿಂದ? ಉತ್ತರ ಕೈಗಾರಿಕೀಕರಣ. ಡ್ಯಾಶ್ದಲ್ಲಿ ತಯಾರಾದ ಬಟ್ಟೆಗೆ ಗ್ರೀಸ್, ಏಷ್ಯಾ, ಅರೇಬಿಯಾ ಹಾಗೂ ಮೆಡಿಟರೇನಿಯನ್ ದೇಶಗಳಲ್ಲಿ ಅಪಾರ ಬೇಡಿಕೆ ಇತ್ತು. ಉತ್ತರ ಭಾರತ. ಭಾರತದಲ್ಲಿ ಬೇರೆ ಬೇರೆ ಬಣ್ಣಗಳನ್ನು ನೀಡುವ ಸುಮಾರು ಡ್ಯಾಶ್ ಗಿಡಗಳಿವೆ ಎಂದು ಅಂದಾಜು ಮಾಡಲಾಗಿದೆ. ಉತ್ತರ 300. ಭಾರತವು ಬಟ್ಟೆಯ ಮೇಲಿನ ಡ್ಯಾಶ್ ಕಲೆಗೆ ಮೂಲ ನೆಲೆ. ಉತ್ತರ ಮುದ್ರಣ. ಕ್ರಿಸ್ತಪೂರ್ವ ಡ್ಯಾಶ್ ವರ್ಷಗಳಿಂದಲೂ ಭಾರತೀಯ ಕರಕುಶಲ ಕಲೆಗಳಿಗೆ ಅಪಾರ ಬೇಡಿಕೆ ಇದೆ. ಉತ್ತರ 2500. ಯುಗಾದಿ ವಸುಧೇಂದ್ರ. ಯುಗಾದಿ ಕಥೆಯ ಲೇಖಕರು ಯಾರು? ವಸುಧೇಂದ್ರ. ವಸುಧೇಂದ್ರ ಅವರ ಜನ್ಮಸ್ಥಳ ಯಾವುದು? ಸಂಡೂರು. ಗೋಪಣ್ಣ ಏನಾಗಿದ್ದರು? ಮಾಸ್ತರ್. ಪ್ರಹ್ಲಾದನ ಮನೆ ಗೋಪಣ್ಣನಿಗೆ ಹೇಗೆ ಕಾಣಿಸುತ್ತದೆ? ಇಂದ್ರಪ್ರಸ್ಥ. ಗೋಪಣ್ಣ ಮಾಸ್ತರು ಕಣಗಲಿ ಗಿಡದಲ್ಲಿ ಏನು ನೋಡಿದರು? ಜನಿವಾರ. ಪ್ರಹ್ಲಾದ ಎಲ್ಲಿ ಕೆಲಸಕ್ಕೆ ಸೇರಿದ? ಮಲ್ಟಿನ್ಯಾಷನಲ್ ಸಂಸ್ಥೆ. ಕೆಲಸಕ್ಕೆ ಸೇರಿದ 2ನೇ ವರ್ಷಕ್ಕೆ ಪ್ರಹ್ಲಾದನ ಪಗಾರ ಎಷ್ಟು? 20,000. ಪ್ರಹ್ಲಾದನನ್ನು ಎಲ್ಲಿಗೆ ಕರೆದುಕೊಂಡು ಹೋಗಿ ಬಂದ ಮೇಲೆ ಮಾತು ಬಂದಿತು? ದರ್ಗಾ. ಪ್ರಹ್ಲಾದನಿಗೆ ಎಷ್ಟನೇ ವರ್ಷಕ್ಕೆ ಮಾತು ಬಂದಿತು? 3 ವರ್ಷ. ಪ್ರಹ್ಲಾದನನ್ನು ದರ್ಗಾಕ್ಕೆ ಕರೆದುಕೊಂಡು ಹೋಗಲು ಸೂಚಿಸಿದವರು ಯಾರು? ಕಾಸಿಂ ಸಾಬರು. ಗೋಪಣ್ಣ ಮಾಸ್ತರಿಗೆ ಎಷ್ಟು ವರ್ಷ ಸರ್ವೀಸ್ ಆಗಿತ್ತು? 40 ವರ್ಷ. ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಸ್ತರಿಗೆ ಸಹಾಯ ಮಾಡಿದ ದಾದಿ ಯಾರು? ಉತ್ತರ ರಾಧೆ. ಪ್ರವಾಸ ಕಥನ. ಮೇಘಾನೆ ಎಂಬ ಗಿರಿಜನ ಪರ್ವತ. ಡಾಕ್ಟರ್ ಹಿ.ಚಿ. ಬೋರಲಿಂಗಯ್ಯ. ಮೇಘಾನೆ ಎಂಬ ಗಿರಿಜನ ಪರ್ವತ ಲೇಖನದ ಕರ್ತೃ ಯಾರು? ಡಾಕ್ಟರ್ ಹಿ.ಚಿ. ಬೋರಲಿಂಗಯ್ಯ. ಮೇಘಾನೆ ಎಂಬ ಗಿರಿಜನ ಪರ್ವತ ಪ್ರಬಂಧವನ್ನು ಯಾವ ಪ್ರವಾಸ ಕಥನದಿಂದ ಆಯ್ದುಕೊಳ್ಳಲಾಗಿದೆ? ಗಿರಿಜನ ನಾಡಿಗೆ ಪಯಣ. ಗಿರಿಜನರ ಜೀವನ ವಿಧಾನಗಳನ್ನು ಕುರಿತಂತೆ ವಿಡಿಯೋ
ಸಾಕ್ಷ್ಯಚಿತ್ರಗಳನ್ನು ತಯಾರಿಸುವ ಯೋಜನೆ ಮಾಡಿದವರು ಯಾರು? ಕರೀಂ ಖಾನ್. ತಾಳಗುಪ್ಪ ಗಿರಿಜನ ಶ್ರಮ ಶಾಲೆಯ ಮಾಸ್ತರರು ಯಾರು? ಹುಚ್ಚಪ್ಪ. ಗಿರಿಜನರ ಜೀವನ ವಿಧಾನಗಳನ್ನು ಕುರಿತಂತೆ ವಿಡಿಯೋ ಸಾಕ್ಷ್ಯಚಿತ್ರಗಳನ್ನು ತಯಾರಿಸಲು ಮೊದಲ ಹಂತವಾಗಿ ಎಲ್ಲಿಗೆ ಪ್ರಯಾಣಿಸಿದರು? ಉತ್ತರ ಸಾಗರ. ಯಾವ ಜನಾಂಗದ ಚಿತ್ರೀಕರಣ ಲೇಖಕರ ಮನದಲ್ಲಿತ್ತು? ಉತ್ತರ ಗೊಂಡ. ನಾಗವಳ್ಳಿಯಿಂದ ಡ್ಯಾಶ್ಗೆ ಲೇಖಕರು ಪ್ರಯಾಣ ಬೆಳೆಸಿದರು? ಹಾಡುವಳ್ಳಿ. ಹಾಡುವಳ್ಳಿಯ ಹಿಂದಿನ ಹೆಸರೇನು? ಸಂಗೀತಾಪುರ. ಹಾಡುವಳ್ಳಿ ಹಿಂದೆ ಯಾರ ಊರಾಗಿತ್ತು? ಜೈನರು. ಹಾಡುವಳ್ಳಿಯಲ್ಲಿ ಎಷ್ಟು ಮನೆಗಳಿವೆ? 10ರಿಂದ 15. ಹಾಡುವಳ್ಳಿಯಿಂದ ಲೇಖಕರು ಎಲ್ಲಿಗೆ ಹೋದರು? ಆರ್ಕಳ. ಕುಪ್ಪಯ್ಯ ಯಾರಂತೆ ಗೋಚರವಾಗುತ್ತಿದ್ದ? ಪುಟ್ಟಣ್ಣ. ಮೇಘಾನೆಹಳ್ಳಿಯನ್ನು ತೋರಿಸಿದವರು ಯಾರು? ಕುಪ್ಪಯ್ಯ. ಮೇಘಾನೆಹಳ್ಳಿಯಲ್ಲಿ ಯಾವ ಜನಾಂಗ ವಾಸವಾಗಿತ್ತು? ಕುಣಬಿ. ಕ್ಯಾಮ್ರಾಮನ್ ಯಾರು? ಶ್ರೀನಿವಾಸ ಮೂರ್ತಿ. ಮೇಘಾನೆಹಳ್ಳಿಯ ಯಜಮಾನ ಯಾರು? ಯಂಕು. ಕುಣಬಿಯವರು ಮೂಲತಃ ಎಲ್ಲಿಯವರು? ಗೋವಾ. ಮೇಘಾನೆಯ ಜನಸಂಖ್ಯೆ ಎಷ್ಟು? 180. ಸುಮಾರು 180. ಶಾಲೆಗೆ ಹೋಗಬೇಕಾದ ಸುಮಾರು ಎಷ್ಟು ಜನ ಮಕ್ಕಳು ಕುಣಬಿ ಸಮುದಾಯದಲ್ಲಿ ಇದ್ದಾರೆ? ಸುಮಾರು 40. ಮೇಘಾನೆಹಳ್ಳಿಯ ಪ್ರಮುಖ ಕಲಾವಿದ ಯಾರು? ಉತ್ತರ ಗಣೇಶ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್.